ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಮಿಥುನ ರಾಶಿಯಲ್ಲಿರುವವರಿಗೆ ಹೋಟೆಲ್ ಉದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಲ್ಲಿ ಹೋಟೆಲ್ ಉದ್ಯಮವನ್ನು ಮಾಡತಕ್ಕಂಥವರಿದ್ದರೆ ಅವರಿಗೆ ಅನುಕೂಲ. ಏಕೆಂತಂದರೆ ನಾವು ಯಾವುದೇ ಉದ್ಯಮವನ್ನು ಮಾಡುವುದಾದರೂ ಕೂಡ ಅದನ್ನು ನಾವು ಭಗವಂತನ ಸೇವೆ ಅಂತ ನಾವು ಮಾಡಬೇಕಂತೆ. ಅದರಲ್ಲೂ ಕೂಡ ಈ ಹೋಟೆಲ್ ಉದ್ಯಮದವರು ಅಂದರೆ ಯಾವ ರೀತಿ, ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ. ನಾವು ಪ್ರತಿನಿತ್ಯವೂ ಊಟ ಮಾಡುತ್ತೇವೆ. ಒಂದು ದಿವಸಕ್ಕೆ ನಾವು 3 ಹೊತ್ತು ಊಟ ಮಾಡಬೇಕು. 3 ಹೊತ್ತು ಊಟ ಮಾಡಬೇಕು ಅಂತಂದರೆ 3 ಹೊತ್ತು ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಅಂದರೆ ನಾವು 3 ಹೊತ್ತು ಆಹಾರ ಬೇಕು ನಮ್ಮ ಶರೀರಕ್ಕೆ. ಅದಕ್ಕೆ ಹೇಳಿದ್ದಾರೆ, 1 ಹೊತ್ತು ಊಟ ಮಾಡಿದವನು ಯೋಗಿ, 2 ಹೊತ್ತು ಊಟ ಮಾಡಿದವನು ರೋಗಿ, 3 ಹೊತ್ತು ಊಟ ಮಾಡಿದವನು ಹೊತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅಂದರೆ 3 ಹೊತ್ತು ನಾವು ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಅಂದರೆ ನಮಗೆ 3 ಹೊತ್ತು ನಮ್ಮ ಶರೀರಕ್ಕೆ ಆಹಾರ ಬೇಕು. ಆದರೆ ಯಾವ ರೀತಿ, ಅದೇ ಪ್ರಮಾಣದಲ್ಲಿ. ಅದಕ್ಕೆ ನಾವು ಊಟವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಕಾಲು ಪಾಲು ಹೊಟ್ಟೆಯನ್ನು ಹಾಗೆ ಬಿಟ್ಟು 3/4 ಪಾಲು ನಾವು ಊಟವನ್ನು ಮಾಡತಕ್ಕಂಥದ್ದು. ಏಕೆಂದರೆ ಅದು ನಮಗೆ ಸ್ವಲ್ಪ ಕಾಲು ಭಾಗ ಪಾಲು ಬಿಡಬೇಕು. ಅಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡೋದು ಅಂತ ಅರ್ಥ ಅಲ್ಲ. ಆವಾಗ ಅದು ಸರಿಯಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆದಾಗ ಆರೋಗ್ಯ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು. ಹಾಗಾಗಿ ಈ ಹೋಟೆಲ್ ಉದ್ಯಮದವರು ಏನೇ ಆದರೂ ಕೂಡ ಅದನ್ನು ಮಾಡತಕ್ಕಂಥವರು ನಾವು ಆ ಭಗವತಿಯ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಅದಕ್ಕಾಗಿ ನಾವು ಪ್ರತಿ ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ ರಾತ್ರಿ ನಾವು ಆಹಾರವನ್ನು ಸ್ವೀಕಾರ ಮಾಡುವಾಗ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ. ಯಾಕೆಂದರೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ನಾವು ಆ ಶ್ಲೋಕದಲ್ಲಿ ಹೇಳ್ತೇವೆ. ನಮಗೆ ಜ್ಞಾನ ಬೇಕು, ಒಳ್ಳೆಯ ಬುದ್ಧಿ ಬೇಕು, ಹಾಗೆ ವೈರಾಗ್ಯನೂ ಬೇಕು. ಯಾಕೆಂದರೆ ನಾವಿಲ್ಲಿ ಬಂದಿದ್ದೇ ನಮ್ಮ ಕರ್ಮವನ್ನು ಕಳ್ಕೊಳ್ಳಿಕ್ಕಂತೆ. ಮತ್ತು ಕರ್ಮವನ್ನು ಪಡೆದುಕೊಳ್ಳಬಾರ್ದು. ನಾವು ಆ ಕರ್ಮವನ್ನು ಕಳೀತಾ ಹಾಗಾದರೆ ಕರ್ಮವನ್ನು ಕಳೆಯುವುದಂತಂದರೆ ಭಗವಂತನ ಸ್ಮರಣೆ ಮೂಲಕವಾಗಿ, ಹಾಗೆ ಸೇವೆಯ ಮೂಲಕ, ಹಾಗೆ ದಾನದ ಮೂಲಕ ಕರ್ಮ ಕಳೀತದೆಯಂತೆ. ಹಾಗಾಗಿ ಇದನ್ನೆಲ್ಲ ನಾವು ಮಾಡಬೇಕು ಅಂತಂದರೆ ನಾವು ಒಳ್ಳೆಯ ಆಹಾರ ಸ್ವೀಕಾರ ಮಾಡಬೇಕು. ಹಾಗೆ ಶುದ್ಧ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿದ್ದಾರೆ. ನಮ್ಮ ಆಹಾರ ಶುದ್ಧವಾಗಿದ್ದರೆ ನಾವು ಕೂಡ ಶುದ್ಧರಾಗ್ತಾ ಹೋಗ್ತೇವೆ. ಆಹಾರ ನಾವು ಎಲ್ಲಾದರೂ ನಾವು ಸ್ವೀಕರಿಸುವಂಥ ಆಹಾರ ಶುದ್ಧಿ ಇಲ್ಲ ಅಂತಾದರೆ ನಮ್ಮ ಮನಸ್ಸು ಕೂಡ ಕೆಟ್ಟು ಹೋಗ್ತದೆಯಂತೆ. ಹಾಗಾಗಿ
ಯಾಕೆಂತಂದರೆ ಇದು ತುಂಬ ಮುಖ್ಯ. ಇದು ನಾವು ಬೇರೆ ಎಲ್ಲದೂ ಮುಖ್ಯನೇ, ಎಲ್ಲದೂ ಮುಖ್ಯನೇ. ನಾವು ಒಂದು ಗಾಡಿಯನ್ನು ಓಡಿಸುವಾಗ, ಒಂದು ಕಾರನ್ನೇ ಓಡಿಸುವಾಗ ಯಾವುದು ಮುಖ್ಯ ಕೇಳಿದ್ರೆ ಎಲ್ಲದೂ ಮುಖ್ಯ, ಯಾವುದು ಇಲ್ಲೋದ್ರೂ ಆಗೋದಿಲ್ಲ. ಆದರೆ ಮುಖ್ಯವಾಗಿ ಬೇಕಾಗಿದ್ದು ಪೆಟ್ರೋಲು. ಆ ಪೆಟ್ರೋಲಲ್ಲಿ ಅಂದರೆ ಗಾಡಿ ಮುಂದೆ ಹೋಗೋದಿಲ್ಲ. ಹಾಗೆ ಈ ನಮ್ಮ ಗಾಡಿನೂ ಮುಂದೆ ಹೋಗಬೇಕು ಅಂತಾದರೆ ಆಹಾರ ಸರಿಯಾಗಿ ಶುದ್ಧವಾಗಿ ಇರಬೇಕು. ಹಾಗಾಗಿ ಅದಕ್ಕಾಗಿ ನಮಗೆ ಹಾಗಾದ್ರೆ ನಮಗೆ ಎಲ್ಲ ಆಹಾರ ತಿಂದರೆ ಏನಾಗ್ತದೆ, ಇದು ನಮಗೆ ಪ್ರಶ್ನೆ ಬರತಕ್ಕಂಥದ್ದು. ಹಿಂದೆ ಅಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಅಲ್ಲಿ ದ್ರೌಪದಿ ವಸ್ತ್ರಾಪರಣ ನಡೆಯುವಾಗ ಆವಾಗ ಭಗವಂತ ಕೇಳ್ತಾನೆ, ನೀನು ಎಲ್ಲ ಅಷ್ಟು ಜ್ಞಾನಿ ಹೌದು, ಇದೆಲ್ಲ ಆಗ್ತಾಯಿದ್ದರೂ ಕೂಡ ನೀನು ಯಾಕೆ ಸುಮ್ಮನೆ ಕುಳಿತುಕೊಂಡಿದ್ದೆ ಅಂತ ಭೀಷ್ಮಾಚಾರ್ಯರಿಗೆ ಕೇಳ್ತಾರೆ. ಆವಾಗ ನಾನು ಅಲ್ಲಿ ಕೌರವನ ಮನೆಯ ಅನ್ನವನ್ನು ತಿಂತಾ ಇದ್ದಿದ್ದೆ. ಆ ಅನ್ನವನ್ನು ತಿಂತಾ ಇದ್ದಿದ್ದರಿಂದ ಅವನ ಮನಸ್ಸು ಹೆಂಗಿದೆಯೋ ಅದು ನನ್ನ ಮನಸ್ಸು ಆಗೋಯ್ತು. ಯಾವುದು ಕೆಟ್ಟಿದ್ದು ಯಾವುದು ಒಳ್ಳೆಯದು ಅಂತ ವಿಚಾರ ಮಾಡುವಂಥ ಶಕ್ತಿಯನ್ನು ನಾನು ಕಳೆದುಕೊಂಡಿದ್ದೆ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಹಾಗಾಗಿ ಈ ಆಹಾರ ಹೇಳ್ತಕ್ಕಂಥದ್ದು ತುಂಬ ಮುಖ್ಯ. ನಾವು ಎಲ್ಲೆಲ್ಲೂ ಊಟ ಮಾಡೋದಲ್ವಂತೆ, ಅಥವಾ ಯಾವುದ್ಯಾವುದೋ ತಿನ್ನೋದು ಅಲ್ವಂತೆ. ಅದನ್ನು ಎಲ್ಲೆಲ್ಲೋ ಊಟ ಮಾಡಿಕೊಂಡು ಏನೇನೋ ತಿಂದ್ಕೊಂಡಿದ್ದಾಗ ನಮ್ಮ ಮನಸ್ಸು ಏನೇನೋ ಆಲೋಚನೆ ಮಾಡ್ತದೆ. ಹಾಗೆ ಶರೀರಕ್ಕೂ ಏನೇನೋ ಆಗ್ತದೆ. ಅದು ಏನಾಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಷ್ಟು ಆಸ್ಪತ್ರೆಗಳು ಇದ್ದಿದ್ದರಿಂದ ನಾವು ಈ ಥರದ ಆಹಾರ ಬದಲಾವಣೆ ಆಗಿರೋದ್ರಿಂದ ನಾವು ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿಗಳು ಕೂಡ ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ಈ ಒಂದು ಹೋಟೆಲ್ ಉದ್ಯಮದವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಅದಕ್ಕೆ ನಮ್ಮ ಮನೆಗೆ ಬಂದಂಥ ಅತಿಥಿಯನ್ನು ಅವರಿಗೆ ನಾವು ಹೊಟ್ಟೆ ತುಂಬ ಬಡಿಸಿ ಅವ್ರನ್ನ ಹಾಗೆ ನೆಮ್ಮದಿಯಿಂದ ಅವರನ್ನು ನಾವು ಬೀಳ್ಕೊಡ್ಬೇಕಂತೆ. ಹಾಗೆ ಅದೇ ರೀತಿಯಲ್ಲಿ ನಾವು ಪ್ರೀತಿಯಿಂದ ತಾಯಿಯಂತೆ ನಾವು ಅವರನ್ನು ಕಾಣುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಲ್ಲಿ ಉನ್ನತ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ದೇಹಕ್ಕೆ ಪೆಟ್ಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ದೇಹವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂತಂದರೆ ಜಾಗ್ರತೆಯಿಂದ ಇರಬೇಕು. ನಾವು ಓಡಾಡುವಾಗ ಅಥವಾ ವಾಹನವನ್ನು ಚಲಿಸುವಾಗ ಹೀಗೆ ನಾವು ಜಾಗ್ರತೆಯಿಂದ ಇಲ್ಲ ಅಂತಾದರೆ ನಮಗೇನಾಗ್ತದೆ ಅಂತಾದರೆ ನಮಗೆ ಅಪಾಯ ಆಗುವಂಥ ಸಂದರ್ಭ ಇರುತ್ತದೆ. ಹಾಗಾಗಿ ಜಾಗ್ರತೆಯಿಂದ ನಾವು ನಡೆದಾಡುವಾಗ ಅಥವಾ ವಾಹನವನ್ನು ಚಲಿಸುವಾಗ ತುಂಬ ಜಾಗ್ರತೆ, ಏಕಾಗ್ರತೆ ಹೇಳತಕ್ಕಂಥದ್ದು ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಬಟ್ಟೆ ವ್ಯಾಪಾರವನ್ನು ಯಾರಾದರೂ ಕೂಡ ಮಾಡತಕ್ಕಂಥವರು ಇದ್ದರೆ ಇವತ್ತಿನ ಅವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೃತ್ಯುಂಜಯ ಆರಾಧನೆಯನ್ನು ಮಾಡೋದರಿಂದ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲ ಆಗತಕ್ಕಂಥದ್ದು. ಮೃತ್ಯುಂಜಯನ ಅವನು ಮೃತ್ಯುವನ್ನು ಗೆದ್ದವನು, ಹಾಗಾಗಿ ಮೃತ್ಯುಂಜಯ ಅಂತ ಅವನಿಗೆ ಹೆಸರು. ಮೃತ್ಯುಂಜಯ ಆರಾಧನೆ ಅಂದರೆ ನಾವು ಅವನ ಈಶ್ವರನ ಮೃತ್ಯುಂಜಯನ ಆರಾಧನೆ ಯಾವ ರೀತಿ ಮಾಡಬೇಕು ಅಂತಾದರೆ ಅವನ ಧ್ಯಾನ ಮಾಡತಕ್ಕಂಥದ್ದು ಅಥವಾ ಜಪವನ್ನು ಮಾಡತಕ್ಕಂಥದ್ದು. ಈ ರೀತಿ ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರೋರಿಗೆ ಕೃಷಿಕರಿಗೆ ಇವತ್ತಿನ ಈ ಒಂದು ಮಾಸದಲ್ಲಿ ಅನುಕೂಲ ಆಗತಕ್ಕಂಥದ್ದು. ಎಲ್ಲ ರೀತಿಯಲ್ಲಿ ಮಳೆ ಚೆನ್ನಾಗಿ ಆಗಿದೆ ಅಥವಾ ಮಳೆ ಆಗ್ತಾ ಇದೆ. ಸಾಮಾನ್ಯವಾಗಿ ಎಲ್ಲ ಕಡೆ ಮಳೆ ಬಂದಿದ್ದರಿಂದ ಅದಕ್ಕೆ ಸರಿಯಾದಂಥ ಕೆಲಸ ಕಾರ್ಯವನ್ನು ಮಾಡೋದರಿಂದ ಕೃಷಿಕರಿಗೆ
ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಹಾಲಿನ ಮತ್ತು ಹೈನುಗಾರಿಕೋದ್ಯಮಕ್ಕೂ ಕೂಡ ಲಾಭ ಆಗತಕ್ಕಂಥದ್ದು. ಹಾಲು ಅಥವಾ ಹೈನುಗಾರಿಕೆಯನ್ನು ಯಾರೇ ಆದರೂ ಕೂಡ ಮಾಡುವವರಿದ್ದರೆ ಅವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ದೂರ ಪ್ರಯಾಣ ಯಾರೇ ಆದರೂ ಕೂಡ ದೂರ ಪ್ರಯಾಣವನ್ನು ಮಾಡುವವರು ಇದ್ದರೆ ಆದಷ್ಟು ಜಾಗ್ರತೆಯನ್ನು ವಹಿಸಬೇಕು. ಅಂದರೆ ಕೆಲವು ನಾವು ಯಾವುದೇ ಆಹಾರವನ್ನು ನಾವು ತೆಗೆದುಕೊಂಡು ಹೋಗುವಾಗ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ತೆಗೆದುಕೊಂಡು ಹೋಗುವಂಥದ್ದು, ಹೀಗೆ ಈ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡು ಹೋದಾಗ ಸ್ವಲ್ಪ ಆ ಒಂದು ದೂರ ಪ್ರಯಾಣದಲ್ಲಿ ತೊಂದರೆ ಆದರೂ ಕೂಡ ಅಲ್ಲಿ ನಮಗೇನೂ ತೊಂದರೆ ಆಗುವುದಿಲ್ಲ. ಈ ರೀತಿಯಲ್ಲಿ ಹಾಗೆ ಬದಲಾವಣೆಯನ್ನು ನಾವು ಮಾಡತಕ್ಕಂಥದ್ದು. ಹಾಗಾಗಿ ಅಥವಾ ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಏನು ನಾವು ಮಾಡಬೇಕೋ ಅದನ್ನು ಮಾಡಿಕೊಳ್ಳುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಂಸಾರದಲ್ಲಿ ಕಲಹಗಳು ಬರತಕ್ಕಂಥದ್ದು. ಸಂಸಾರದಲ್ಲಿ ಕಲಹ ಹೇಳತಕ್ಕಂಥದ್ದು ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಆದರೆ ನಾವು ಏನು ಮಾಡಬೇಕು ಅಂತಾದರೆ ನಾವು ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕಂತೆ. ಸ್ವಲ್ಪ ಏನೋ ವ್ಯತ್ಯಾಸ ಆದರೂ ಕೂಡ ಅದನ್ನು ನಾವು ಸರಿದೂಗಿಸ್ಕೊಂಡು ಹೋಗೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ದುರ್ಗಾ ಕವಚವನ್ನು ಪಠಿಸುವುದರಿಂದಲೇ ನಮಗೆ ಈ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.